ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮೇರಿ. ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು. ಇವತ್ತು ಬೆಳಗ್ಗೆ ಫಸ್ಟ್ ಬಿಸಿಬೇಳೆ ಬಾತ್ ಮಾಡಿಬಿಡೋದ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಈ ಗ್ಲಾಸಲ್ಲಿ 3/4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಚಿಕ್ಕ ಗ್ಲಾಸು ಫುಲ್ಲು ಬೇಳೆ ತೊಗೊಂಡಿದ್ದೀನಿ. ಇದೆರಡನ್ನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಸರಿ ಬಂದ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ನೈಟೇ ನಾನು ಡಿಸೈಡ್ ಮಾಡ್ಕೋತೀನಿ ಬೆಳಗ್ಗೆ ಏನೇನು ಮಾಡಬೇಕು ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥ ಎಲ್ಲ ಇದೆಯಾ ಮನೇಲಿ ಅಂತ ನೋಡ್ಕೋತೀನಿ. ಇಲ್ಲ ಅಂದರೆ ರಾತ್ರಿಯೇ ನಮ್ಮ ಮಾಮನಿಗೆ ಕಳಿಸಿ ಅಂಗಡೀಲಿ ತರಿಸಿಟ್ಕೋತೀನಿ. ಇಲ್ಲಾಂದರೆ ಬೆಳಗ್ಗೆ ನಮ್ಮ ಮಾಮನಿಗೆ ಕೇಳ್ತಾ ಇರಬೇಕು, ಮಮ್ಮ ಈ ಐಟಮ್ ತಂದುಕೊಡು, ಆ ಐಟಮ್ ತಂದುಕೊಡು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಅಂಗಡಿಗೆ ಹೋಗು ಅಂದರೆ ಯಾರಿಗೆ ಆದರೂ ಕಷ್ಟ ಆಗುತ್ತೆ. ಅದರಿಂದ ರಾತ್ರಿಯೇ ತರಿಸಿಟ್ಕೋತೀನಿ ಒಂದೊಂದು ಸಾರಿ. ಇವತ್ತು ಬಂದು ರಾತ್ರಿ ಬಟಾಣಿನ ತರಿಸ್ಕೊಂಡು ನೆನೆಸಿಟ್ಟಿದ್ದೆ ಫ್ರೆಶ್ ಆಗಿರಲಿ ಅಂತ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ, 3/4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ ಫುಲ್ಲು ಬೇಳೆ ತೊಗೊಂಡು ತೊಳ್ಕೊಂಡು ಬಂದಮೇಲೆ 2 ಈರುಳ್ಳಿನ ಫುಲ್ಲಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊನ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ತೊಳೆದು ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದು ಬೀನ್ಸು, ಕ್ಯಾರೆಟ್ನ ಕೂಡ ಕ್ಲೀನಾಗಿ ಕಟ್ ಮಾಡಿಕೊಂಡು ತೊಳೆದು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಬಟಾಣಿನ ನೆನೆ ಹಾಕಿದ್ದೆ ರಾತ್ರಿ, ಅದನ್ನು ಕೂಡ 1 ಕಪ್ ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ. ಕಲರ್ಗೆ ಅರಿಶಿನ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕ್ಲೀನಾಗಿ ಒಂದು 3 ವಿಷಲು ಇಲ್ಲಾಂದರೆ 4 ವಿಷಲ್ ತಗೋತಾ ಇದ್ದೀನಿ. ಈ ರೆಸಿಪಿ ಬಂದು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇರೋದು ನಾನು. ಈಗ ಟಿಫನ್ಗೆ ಬೇರೆ ಐಟಮ್ನ ಮಾಡ್ತಾಯಿದ್ದೀನಿ. ಇದು ಇನ್ಸ್ಟಂಟಾಗಿ ಮಾಡೋ ಕೆಂಪು ಅಕ್ಕಿಯಿಂದ ಮಾಡೋ ಪುಟ್ಟು ರೆಡಿಯಾಗಿ ಸಿಗುತ್ತೆ. 90 ರುಪೀಸು ಈ ಪ್ಯಾಕೆಟ್ಗೆ. ಫಸ್ಟು ವೈಟ್ ಅಕ್ಕಿಲೇ ಮಾಡಿ ತೋರಿಸಿದ್ದೆ ನಾನು ಫಸ್ಟೇ. ಆ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ. ಇವತ್ತು ಬಂದು ರೆಡ್ ರೈಸ್ ಪುಟ್ಟು ಫ್ಲೋರಿಂದ ಮಾಡ್ತಾ ಇರೋದು. ಇದು ತುಂಬ ಇನ್ಸ್ಟಂಟಾಗಿ ಆಗುತ್ತೆ. ಬೇಗ ಎಲ್ಲಾದರೂ ಹೋಗಬೇಕು ಇಲ್ಲ ಊರಿಗೆ ಹೋಗಬೇಕು ಆ ಥರ ಟೈಮಲ್ಲಿ ಇದು ಬೇಗ ಮಾಡ್ಕೋಬೋದು ಅಂತ ಫಸ್ಟೇ ತೋರಿಸಿದ್ನಲ್ಲ, ಅದೇ ರೀತಿ ಇವತ್ತು ಕೆಂಪಕ್ಕಿಂದ ಮಾಡ್ತಾ ಇರೋದು. ಇದಕ್ಕೆ ಏನೇನು ಮಾಡಬೇಕು ಅಂದರೆ ತುಂಬ ಈಸಿ ಇದು. ಎಷ್ಟು ಗ್ಲಾಸ್ ಯಾವ ರೀತಿ ತಗೊತೀವೋ ಅಕ್ಕಿನ ಅದೇ ಅಳತೆಗೆ ನೀರು ತಗೊಳ್ಳೋದು ಅಷ್ಟೇ. ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆ ನೀರು ಬಿಸಿ ಆದರೆ ಸಾಕು ಅಷ್ಟೇ. ಬೇರೆ ಏನು ಒಗ್ಗರಣೆ ಹಾಕೋದು ಅದೆಲ್ಲ ಏನಿಲ್ಲ ಈ ರೆಸಿಪಿಗೆ. ಸೈಡಲ್ಲಿ ಈಗ ಆ ಬಿಸಿ ನೀರು ಆಗೋ ತನಕ 4 ಏಲಕ್ಕಿ ತಗೊಂಡು ಕ್ಲೀನಾಗಿ ಜಜ್ಜಿ ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಈಗ ಬಿಸಿ ನೀರು ರೆಡಿಯಾಗಿದೆ. ಇದಕ್ಕೆ ಇದನ್ನು ಆ್ಯಡ್ ಮಾಡಿ ಒಂದು ಸ್ಪೂನಲ್ಲಿ ಲೆವೆಲ್ ಥರ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡ್ಬೇಕು. ಒಂದು 5 ನಿಮಿಷ ಆದಮೇಲೆ ತೆಗೆದ್ರೆ ಈ ರೆಸಿಪಿ ರೆಡಿ ಆಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಯಾರು ಬೇಕಾದರೂ ಮಾಡ್ಕೋಬೋದು. ಏನಂದರೆ ಈ ಪಾಕೆಟ್ ಬೆಲೆ ಸ್ವಲ್ಪ ರೇಟ್ ಜಾಸ್ತಿ, 90 ರುಪೀಸು. ವೈಟ್ ಅಕ್ಕಿಲಿ ಬರುತ್ತಲ್ಲ ಅದು 75 ರುಪೀಸು. ನಮ್ಮ ಮಾಮನಿಗೆ ನಾನು ವೈಟ್ ತಗೋಬಾ ಅಂದರೆ ಈ ರೆಡ್ ಕಲರ್ದು ಅಕ್ಕಿದು ತಂದ್ಬಿಟ್ಟಿದ್ರು. ಸರಿ ಇದನ್ನು ಒಂದು ಸರಿ ನಾವು ಮಾಡಿ ನೋಡೋದ ಅಂದ್ಕೊಂಡು ಮಾಡಿದೆ. ನೋಡಿದ್ರೆ ನಮ್ಮ ಮಾಮನಿಗೆ ಅದಕ್ಕಿಂತ ಇದೇ ಚೆನ್ನಾಗಿತ್ತು ಅಂತ ಇದ್ರು. ಮಕ್ಕಳೆಲ್ಲ ಆ ವೈಟ್ ಕಲರಲ್ಲಿ ಮಾಡ್ತೀನಲ್ಲ ಅಕ್ಕಿಲಿ ಅದು ಚೆನ್ನಾಗಿತ್ತು ಅಂದರು. ಯಾರು ಮಾತು ಕೇಳೋದು ಹೇಳಿ. ಸರಿ ಇದೊಂದು ಸರಿ ತಿನ್ನೋದಾ ಅದೊಂದು ಸರಿ ತಿನ್ನೋದಾ ಅಂತ ಅಂದ್ಕೊಂಡು ಇದನ್ನೊಂದು ಸರಿ ಟ್ರೈ ಮಾಡೋದಾ ಅಂತ ಮಾಡ್ತಾಯಿದ್ದೀವಿ. ಬಿಸಿ ನೀರಲ್ಲಿ ಅಕ್ಕಿ ಹಾಕಿ ಮುಚ್ಚಿಟ್ಟಿದ್ದು 5 ನಿಮಿಷ ಆದಮೇಲೆ ಅದನ್ನು ತೆಗೆದು ಈ ರೀತಿ ಕಲಸಿ ಅದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂದರೆ ತುರಿದಿರೋ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಏಲಕ್ಕಿನ ಕೂಡ ಹಾಕಿದ್ದೀನಿ. ಶುಗರು ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ತಕ್ಕಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಾಳೆಹಣ್ಣು ಇದನ್ನೆಲ್ಲ ಸಪ್ರೇಟಾಗಿ ಮಕ್ಳಿಗೆ ಕೊಟ್ಟಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ತಿಂತಾರೆ. ತುಪ್ಪ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕೇರಳದಲ್ಲಿ ತುಂಬ ಫೇಮಸ್ ಆದ ಡಿಶ್ ಇದು. ಅಲ್ಲಿ ಈ ರೀತಿ ರೆಡಿಮೇಡ್ ಮಾಡೋಲ್ಲ. ಅವರು ಅಕ್ಕಿನೆಲ್ಲ ತೊಳೆದು ಬಿಸಿಲು ಒಣಗಾಕಿ ಆಮೇಲೆ ಅಕ್ಕಿ ಪುಟ್ಟು ಅಂತಲೇ ಮಾಡ್ತಾರೆ. ಅಲ್ಲಿದನ್ನು ಅಲ್ಲೇ ಜಾಸ್ತಿ ಮಾಡ್ಕೊಂಡು ತಿಂತಾ ಇರ್ತಾರೆ. ನಾವು ವೇಳಂಗಣಿಗೆ ಏನಾದರೂ ಹೋದರೆ ಈ ಪುಟ್ಟು ಅನ್ನೋದನ್ನೇ ತಗೊಂಡು ತಿಂತಾ ಇರ್ತೀವಿ. ಒಂಥರ ಕೊಳಾಯಲ್ಲಿ ಮಾಡ್ಕೊಡ್ತಾ ಇರ್ತಾರೆ. ನಮ್ಮನೇಲೂ ಇದೆ ಅದು ಕೊಳಾಯಲ್ಲಿ ಮಾಡೋದು. ಅದು ತುಂಬ ಟೈಮ್ ಹಿಡಿಸುತ್ತೆ ಅಂತ ಈ ಥರ ರೆಡಿಮೇಡ್ದು ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ಬೇರೆ ತಂದಿಟ್ಟಿದ್ರಲ್ಲ ಅದಕ್ಕೆ ಆ್ಯಡ್ ಮಾಡಿ ನಮ್ಮ ಮಾಮನಿಗೆ ಹಾಕ್ಕೊಡ್ತಾಯಿದ್ದೀನಿ. ಟಿಫನ್ ಹಾಕ್ಕೊಟ್ಟಿದ್ದೀನಿ, ಎಲ್ಲ ತಿಂತಾ ಇದ್ದಾರೆ. ಈ ಟೈಮಲ್ಲಿ ಲಂಚಿಗೆ ಬಿಸಿಬೇಳೆ ಬಾತ್ ರೆಡಿ ಮಾಡ್ತಾ ಇದ್ದೀನಲ್ಲ ಅದನ್ನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಒಂದು ಅರ್ಧ,
ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಕುಕ್ಕರಲ್ಲಿ ವಿಷಲ್ ಇಳಿದ ತಕ್ಷಣ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿದ್ಮೇಲೆ, ಯಾಕಂದರೆ ಟೊಮಾಟೊ ಈರುಳ್ಳಿ ಎಲ್ಲ ಹಂಗೆ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಅದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ. ಅದರಿಂದ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಡ್ತೀನಿ. ಬಟಾಣಿ ಎಲ್ಲ ಸ್ಮ್ಯಾಶ್ ಆಗಲ್ಲ, ಯಾಕಂದರೆ ತುಂಬ ವಿಷಲ್ ತೆಗ್ದಿಲ್ಲ ನಾನು, 1, 2, 3 ತೆಗ್ದಿರೋದ್ರಿಂದ ಇನ್ನೂ ಗಟ್ಟಿಯಾಗೇ ಇದೆ. ಟೊಮಾಟೊ ಈರುಳ್ಳಿನ ಮಾತ್ರ ಸ್ಮ್ಯಾಶ್ ಆಗ್ತಾ ಇದೆ, ಬಟಾಣಿ ಎಲ್ಲ ಹಂಗೆ ಬಾಯಿಗೆ ಸಿಗೋಂಗೆ ಇದೆ. ಇದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಯಾಕಂದರೆ ಇದು ತುಂಬ ಗಟ್ಟಿಯಾಗಿಬಿಡುತ್ತೆ ಬರ್ತಾ ಅದರಿಂದ ಸ್ವಲ್ಪ ನೀರಂಗೆ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೇ ಬಿಸಿಬೇಳೆಬಾತ್ ಪೌಡ್ರು ರೆಡಿಮೇಡ್ದೆ ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮನೆಯದು ಸಾಂಬಾರು ಪುಡಿನ ಕೂಡ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಈಗ ಬಿಸಿಬೇಳೆಬಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ಇದಕ್ಕೆ ಖಾರ ಬೂಂದಿ ಪರ್ಫೆಕ್ಟಾಗಿರುತ್ತೆ ಅಂತ ಅದನ್ನು ಕೂಡ ತರಿಸಿಟ್ಕೊಂಡಿದ್ದೀನಿ. ಆರ್ಯ ಎಲ್ಲ ಖಾರ ಬೂಂದಿ ಎಲ್ಲ ತಿನ್ನಲ್ಲ, ರಿಯಾ ಮತ್ತು ನಮ್ಮ ಯಜಮಾನರು, ನಮ್ಮ ಮಾಮ ಹಾಕ್ಕೊಂಡು ತಿಂತಾರೆ. ಇದೆಲ್ಲ ರೆಡಿ ಮಾಡಬೇಕಾದ್ರೇ ರಿಯನ್ ಕರೆದ್ಬಿಟ್ಟು 2 ಜಡೆ ಹಾಕು ಅಂತ ಹೇಳ್ತಾ ಇದ್ಲು. ಈಗ ಲೇಟ್ ಆಗುತ್ತೆ ರಿಯಾ ಅಂದ್ಬಿಟ್ಟು ಒಂದೇ ಒಂದು ಜುಟ್ಟು ಹಾಕಿದ್ದೀನಿ, ಪೋನಿಟೇಲ್ ಥರ. ಇವತ್ತು ಈ ರೀತಿನೇ ಹಾಕ್ಕೊಂಡು ಹೋಗೋ ಟೈಮ್ ಆಗ್ಬಿಟ್ಟಿದೆ ಅಂತ ಒಂದೇ ಜುಟ್ಟು ಹಾಕಿ ಕಳಿಸ್ಬಿಟ್ಟೆ. ಇದಾದಮೇಲೆ ಅವರು ಹೋದ್ರು ಮಕ್ಕಳೆಲ್ಲ ಸ್ಕೂಲ್ಗೆ. ನಮ್ಮ ಯಜಮಾನರು ಕೂಡ ಹೋದ್ಮೇಲೆ ಮನೆ ಬಾಗಿಲು ಕ್ಲೀನಾಗಿ ಗುಡಿಸ್ಬಿಟ್ಟು ಇವತ್ತಿನ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರಂಗೋಲಿ ಯಾವ ರೀತಿ ಬಂತು ಅಂತ ನೀವು ಸ್ವಲ್ಪ ಹೇಳಿ. ಇವತ್ತು ಕೂಡ ಅದೇ ರೀತಿ ಆಯಿತು, ಬಿಡಿಸ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಆಗೇ ಆಗ್ಬಿಟ್ಟಿತ್ತು. ಏನೋ ಯೋಚನೆ ಮಾಡ್ಕೊಂಡು ಬಿಡಿಸ್ತಾ ಇದ್ದೆ, ಅದರಿಂದ ಸ್ವಲ್ಪ ಕ್ರಾಸ್ ಆಗಿತ್ತು. ಆಮೇಲೆ ಅದನ್ನೇ ಸರಿ ಮಾಡಿ ರಂಗೋಲಿನ ಪರ್ಫೆಕ್ಟಾಗಿ ಮಾಡಿ ಮುಗಿಸಿದ್ದೀನಿ. ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇದ್ರ ಜೊತೆಗೆ ಇವತ್ತು ಈ ರಂಗೋಲಿ ಎಲ್ಲ ಬಿಡಿಸಿದ ಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ ಮೇಲೆ ನನಗೆ ಅಂತ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಕ್ಕಳೆಲ್ಲ ಯಾರೂ ಇಲ್ಲದೆ ಇರೋದ್ರಿಂದ ಒಂದು ಫೇಶಿಯಲ್ ರೀತಿ ಒಂದು ಮಾಸ್ಕ್ನ ರೆಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಮನೇಲೇನು ರೆಡಿ ಮಾಡಿಲ್ಲ, ರೆಡಿಯಾಗಿ ಸಿಗುತ್ತೆ. ಇನ್ಸ್ಟಾಗ್ಲೋ ಅಂತ ಪ್ಯೂರ್ 100% ಇನ್ಸ್ಟಾಗ್ಲೋ ಪೌಡರ್ ಇದು, ಅಪ್ಟನ್ದು, ಗುಡ್ ವೈಬ್ಸ್ ಅವ್ರದ್ದು. ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಟ್ರೈ ಮಾಡೋದಾ ಅಂತ ಒಂದ್ಸರಿ ತರಿಸ್ಕೊಂಡಿದ್ದೆ. ಇದ್ರದ್ದು ಬೆಲೆ ಬಂದು 325 ಅಂತ ಬಾಟ್ಲಲ್ಲಿ ಬರ್ತಿದೆ, ಆದರೆ ನನಗೆ 219 ರುಪೀಸ್ಗೆ ಸಿಕ್ಕಿತ್ತು. ಎಲ್ಲ ಟ್ರೈ ಮಾಡ್ತಾರಲ್ಲ, ನಾವು ಒಂದ್ಸರಿ ಟ್ರೈ ಮಾಡೋದ, ಯಾಕಂದರೆ ಯಾವಾಗಲೂ ಕಡಲೆ ಹಸಿಟ್ಟು ಮನೇಲಿರುತ್ತಲ್ಲ ಅದನ್ನೇ ಕಲಸಿ ಫೇಶಿಯಲ್ ರೀತಿ ಹಾಕೋತಾ ಇದ್ದೆ. ಇದೊಂದು ಸರಿ ಟ್ರೈ ಮಾಡೋದ, ರೆಡಿಮೇಡಾಗಿ ಸಿಗುತ್ತಲ್ಲ ಅಂತ ಮಾಡಿದೆ. ತುಂಬ ಚೆನ್ನಾಗಿತ್ತು. ಬಿಸಿಲಲ್ಲಿ ಹೋಗಿ ತುಂಬ ಟ್ಯಾನ್ ಆಗಿದೆ, ತುಂಬ ಸ್ವಲ್ಪ ಫೇಸು ಕಪ್ಪಾಗ್ಬಿಟ್ಟಿದೆ ಅಂದರೆ ಈ ಫೇಶಿಯಲ್ಲು ತುಂಬ ಚೆನ್ನಾಗಿದೆ. ಈ ಮಾಸ್ಕು ಇದಕ್ಕೆ ಬಂದು ಈ ಪೌಡರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ 1-2 ಸ್ಪೂನ್ ತೊಗೊಂಡಿದ್ದೀನಿ. ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಹಾಕೋತಾ ಇದ್ದೀನಿ. ಫಸ್ಟು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಇದನ್ನು ಈ ಪೌಡ್ರನ್ನ ಮಿಕ್ಸ್ ಮಾಡಿದ್ದೀನಲ್ಲ ಇದನ್ನು ಹಚ್ಕೋತಾ ಇದ್ದೀನಿ. ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ಕೋತಾರೆ, ಹಾಲು ಇಲ್ಲಾಂದರೆ ರೋಸ್ ವಾಟ್ರ್ ಕೂಡ ಇದ್ದರೆ ಆ್ಯಡ್ ಮಾಡಿಕೊಂಡು ಹಾಕೋತಾರೆ. ನಾನು ಅದೆಲ್ಲ ಏನೂ ಹಾಕಿಲ್ಲ, ನೀರು ಹಾಕ್ಕೊಂಡು ಮಾತ್ರ ಕಲಿಸ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನನಗೆ ಬಾಯಿ ಸುತ್ತ ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಇದು ಹಾಕಿ ಫೇಸ್ ವಾಶ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇರುತ್ತೆ, ಹಾಗೆಯೇ ಫೇಸು ಕೂಡ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಈ ಪೌಡರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿರೋ ಕಡಲೆ ಹಸಿಟ್ಟು, ಶ್ರೀಗಂಧದ ಪೌಡ್ರು, ಅರಿಶಿನ ಪೌಡ್ರು, ಈ ರೀತಿ ಎಲ್ಲ ಬೆನಿಫಿಟ್ಸ್ ಆಗಿರೋ ನ್ಯಾಚುರಲ್ ಪೌಡ್ರುಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಇದು ನಮ್ಮ ಫೇಸ್ಗೆ ಏನೂ ಆಗೋದಿಲ್ಲ. ನಾನು ಸ್ವಲ್ಪ ಕಪ್ಪೇ ಇರೋದು, ವೈಟ್ ಏನಿಲ್ಲ, ಆದರೆ ಫೇಸು ಸ್ವಲ್ಪ ಗ್ಲೋ ಕಡಿಮೆ ಆಗಿದೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ಕೋಬೋದು. ಮುಖ ಒಂಥರ ಬ್ರೈಟಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ. ಎಲ್ಲಾದರೂ ನಾವು ಇದಕ್ಕೆ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು, ಏನೋ ಒಂದು ಮನೇಲಿ ಫಂಕ್ಷನ್ ಇದೆ ಅಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಫೇಶಿಯಲ್ ಮಾಡ್ಕೊಳ್ಳೋದ ಅಂದರೆ ಒಂದು 5 ರೀತಿ ಮಾಡ್ಕೋಬೇಕಾಗುತ್ತೆ. ಕ್ಲೆನ್ಸಿಂಗು, ಸ್ಕ್ರಬ್ಬಿಂಗು, ಮಸಾಜು ಇದೆಲ್ಲ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದರೆ ಇದನ್ನು ಬೇಗ ಮಾಡ್ಕೋಬೋದು.
ತರಬೇಕು. ಇದು ಆ ರೀತಿ ಅಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದು ಇದನ್ನು ಅಪ್ಲೈ ಮಾಡಿದ್ರೆ ಸಾಕು. ಇದನ್ನು ಒಂದು 15 ಮಿನಿಟ್ಸು ಇಲ್ಲ 20 ಮಿನಿಟ್ಸು ಈ ಥರ ಫೇಸಲ್ಲೇ ಬಿಟ್ಟು ಒಣಗಕ್ಕೆ ಬಿಡಿ. ಒಣಗಿದ ಮೇಲೆ ಕ್ಲೀನಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದರೂ ಸರಿ, ಇಲ್ಲ ಫೇಸ್ ನೀರಲ್ಲಿ ತೊಳ್ಕೊಳ್ಳಿ. ಆಗ ಮುಖ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ನಂದು ಸ್ವಲ್ಪನಾದರೂ ಬ್ರೈಟಾಗಿ ಕಾಣಿಸ್ತಾ ಇದೆ. ನನಗೆ ಚೆನ್ನಾಗಿ ಅನ್ನಿಸ್ತು ಈ ಪೌಡರು. ಫೇಸ್ನ ತೊಳ್ಕೊಂಡು ಬಂದಮೇಲೆ ಯಾವುದಾದ್ರೂ ಮಾಯಿಶ್ಚರೈಸರ್ ಇದ್ದರೆ ಹಚ್ಕೊಳ್ಳಿ. ನಾನು ಮಾಮಾ ಅರ್ಥದ್ದು ಯೂಸ್ ಮಾಡ್ತಾ ಇದ್ದೀನಿ. ಈಗ ಮುಖ ಡ್ರೈ ಆಗದಿದ್ದಂಗೆ ನೋಡ್ಕೋಬೋದು. ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.